ನಮಸ್ಕಾರ, ಎಲ್ಲರೂ ಹೆಂಗಿದ್ದೀರಿ? ವೆಲ್ಕಮ್ ಬ್ಯಾಕ್ ಟು ನಾಗವೇಣಿ ಬ್ರೈಡಲ್ ಮೇಕಪ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನೈತಂದ್ರೆ ಆಲ್ರೆಡಿ ನೀವು ತಮ್ಲೈನೊಳಗೆ ನೋಡಿರಿ. ಸೊ ಸ್ವಲ್ಪ ಕ್ಲೀನಪ್ ಮಾಡ್ಕೊಳತ್ತೀನಿ. ನನಗೆ ಫೇಶಿಯಲ್ ತೋರಿಸ್ಬೇಕನ್ನೋದಿತ್ತು. ಫಸ್ಟ್ ಆಫ್ ಆಲ್ ಫೇಶಿಯಲ್ ಯಾಕೆ ಕ್ಯಾನ್ಸಲ್ ಮಾಡಿದ್ದೆ ಅಂತಂದ್ರೆ ಅದಕ್ಕೆ ಭಾಳ ಪೇಷನ್ಸ್ ಬೇಕು, ಟೈಮ್ ಬೇಕು. ಆಮೇಲೆ ನಂಗೆ ಫೇಶಿಯಲ್ ನಾನು ಇನ್ನೊಬ್ಬರು ಮಾಡಿದ್ರೆ ನನಗೆ ಆರಾಮ ಅನಿಸ್ತೇನೆ. ನನಗೆ ನಾನು ಮಾಡ್ಕೊಳ್ಳೋಷ್ಟು ನನಗೆ ಆಗಂಗಿಲ್ಲ. ಸುಮ್ಮನೆ ವೇಸ್ಟ್, ನನಗೆ ಅದು ಯೂಸ್ ಆಗೋದಿಲ್ಲ. ಕ್ಲೀನಪ್ ಆದರೆ ಮಾಡ್ಕೋಬೋದು. ನೀವು ಕೂಡ ಕ್ಲೀನಪ್ ಆದರೂ ಸೆಲ್ಫ್ ಮಾಡ್ಕೋಬೋದು, ಅದಕ್ಕೇನು ಬರೀ ಇಲ್ಲ. ನಿಮ್ಮ ಪ್ರಾಡಕ್ಟ್ಸ್ ಇರುತ್ತಲ್ಲ, ಸೊ ಒಂದು ಡಿಟ್ಯಾನಿಂಗ್ ಆಯಿತು, ನೆಕ್ಸ್ಟ್ ಸ್ಕ್ರಬ್, ಆಮೇಲೆ ಡಿಟ್ಯಾನ್ ಸ್ಕ್ರಬ್, ನೆಕ್ಸ್ಟ್ ಪ್ಯಾಕ್ ಹಾಕೊಂಡ್ರೆ ಮುಗೀತು. ನೀವು ಅದು ಸ್ಟೆಪ್ಸು ಕಂಪ್ಲೀಟ್ ಈಸಿ ಇರ್ತೈತಿ. ನೆಕ್ಸ್ಟ್ ನೀವು ಈಸಿಯಾಗಿ ನೀವು ಟೈಮ್ನ ಉಳಿಸ್ಕೊಂಡು ಮಾಡ್ಬೋದು. ಬಟ್ ಏನಂತಂದ್ರೆ ನಿಮ್ಗೆ ಫೇಶಿಯಲ್ಲ ಬೇಕು, ನಾ ಫೇಶಿಯಲ್ ಮಾಡ್ಕೋತೀನಿ ಅಂದರೆ ಹೊರಗಡೆ ದಯವಿಟ್ಟು ಸಲೂನ್ ಅಥವಾ ಪಾರ್ಲರ್ ವಿಸಿಟ್ ಮಾಡಿರಿ. ಅದು ಮೀರಿ ನಾನೇ ಮಾಡ್ಕೋತೀನಿ ಅಂದರೆ ಮಾಡ್ಕೋರಿ. ಬಟ್ ಏನಂದ್ರೆ ಸ್ವಲ್ಪ ಟೈಮ್ ಪೇಷನ್ಸ್ ಬೇಕು. ನೀವು ಮಾಡ್ಕೊಂಡ್ರೂ ಗ್ಲೋ ಬರಲ್ಲ ಅಂತಿಲ್ಲ. ಬಟ್ ಏನಂದ್ರೆ ಇನ್ನೊಬ್ಬರು ಮಾಡಿದಾಗ ಸಿಗೋ ಒಂದು ಮಸಾಜಿಂಗ್, ಒಂದು ರಿಲ್ಯಾಕ್ಸೇಷನ್ ಒಳಗೆ ನಾವು ಮಾಡ್ಕೊಂಡಂಗೆ ಇರಲ್ಲ. ದುಡ್ಡು ಬಗ್ಗೆ ವಿಚಾರ ಮಾಡಿದ್ರೆ ನೀವು ಹೋಗ್ಬೋದು, ಅದಕ್ಕೇನಿಲ್ಲ. ಸೊ ಬರೀ ಇವತ್ತು ನಾನು ನಿಮ್ಗೆ ಫಸ್ಟು ನನ್ನ ಫೇಸ್ ಒಳಗೆ ಸ್ವಲ್ಪ ಟ್ಯಾನ್ ಐತಿ. ಟ್ಯಾನ್ಗೋಸ್ಕರ ನಾನು ಡಿಟ್ಯಾನ್ ಪ್ಯಾಕ್ ಹಾಕೋತೀನಿ. ಡಿಟ್ಯಾನ್ ಪ್ಯಾಕ್ ಹಾಕೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ, ಸ್ಕ್ರಬ್ ಮಾಡ್ಕೋತೀನಿ. ಅದಾಗಿದ್ಮೇಲೆ ನೆಕ್ಸ್ಟ್ ಪ್ಯಾಕ್ ಹಾಕೋತೀನಿ. ನಾನು ನಾರ್ಮಲಿ ಒಂದು ಫೇಸ್ ಪ್ಯಾಕ್ ಹಾಕೋತೀನಿ. ಸೊ ಯಾವ ಬ್ರ್ಯಾಂಡಿಂದ ನಾನು ಇವತ್ತು ನಿಮ್ಗೆ ತೋರಿಸ್ತೀನಿ, ಯಾವ ಬ್ರ್ಯಾಂಡಿಂದ ಹಾಕೊಳ್ತಿದ್ದೀನಿ. ಸೊ ಫಸ್ಟ್ ಬಂದು ಇದು ವೈನ್ ಕ್ರೀಮ್. ಓಕೆ, ನೆಕ್ಸ್ಟ್ ಇನ್ನು ಟೈಮ್ ಇದ್ದರೆ ನಿಮ್ಗೆ ನಾನು ಕ್ಲೀನಪ್ ಇದು ಫೇಶಿಯಲ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಬಟ್ ಇವಾಗ ಟೈಮ್ ಇಲ್ಲ, ಕ್ಲೀನಪ್ ಬೇಡ, ಇದು ಫೇಶಿಯಲ್ ಬೇಡ, ಜಸ್ಟ್ ಕ್ಲೀನಪ್ ತೋರಿಸ್ತೀನಿ. ನೆಕ್ಸ್ಟ್ ವೀಕ್ ಅಥವಾ ಏನಾದರೂ ಸ್ವಲ್ಪ ದಿನ ಹೋಗಲಿ, 1 ವೀಕ್ ಆದಮೇಲೆ ಫೇಶಿಯಲ್ ಸಾಧ್ಯ ಆದರೆ ನಾನು ಇನ್ನೂ ಫೇಶಿಯಲ್ ಮಾಡ್ಕೊಂಡಿಲ್ಲ ಅಂದ್ರೆ ಫೇಶಿಯಲ್ದು ನಿಮ್ಗೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ಸೊ ಇವಾಗ ನಾನು ರೆಡಿಯಾಗಿ ನೋಡ್ರಿ. ನಿಮ್ದು ಹೇರ್ ಏನೈತಲ್ಲ ಎಲ್ಲನೂ ಮೇಲೆ ಕಟ್ಕೋಬೇಕು, ಕೆಳಗಡೆ ಬಿಟ್ಕೊಂಡು ನೀವು ಫೇಶಿಯಲ್ ಏನು ಮಾಡ್ಕೊಳಕ್ಕೆ ಬರೋಂಗಿಲ್ಲ. ಸೊ ವೆರಿ ಸ್ಕೇರಿ, ಅಂದ್ರೆ ಇರಿಟೇಟೆಡ್ ಡಿಸ್ಟರ್ಬ್ ಆಗ್ತೈತಿ. ಮತ್ತು ನಮ್ಮ ಕ್ರೀಮ್ ಕೂಡ ಹೋಗಿ ಹೇರ್ಗೆ ಹತ್ತತ್ತ ಅದರಿಂದ ವಾಶ್ ಮಾಡ್ಕೋಬೇಕು. ಸುಮ್ಮನೆ ಯಾಕೆ ರಿಸ್ಕ್, ಎಲ್ಲನೂ ಹೇರ್ನ ಮೈ ಕಟ್ಕೊಂಡ್ರೆ ಭಾಳ ಫ್ರೀ ಆಗಿರ್ತೇವೆ. ನೆಕ್ಸ್ಟ್ ಈ ಥರ ಒಂದು ಬ್ಯಾಂಡ್ ಹಾಕೋಬೇಕು. ಬ್ಯಾಂಡ್ ಏನಕ್ಕಂದ್ರೆ ಇಲ್ಲಿ ಬೇಬಿ ಹೇರ್ ಆಯಿತು, ಯಾವುದೇ ಹೇರ್ ಇಲ್ಲಿ ಮುಂದೆ ಬಂದರೆ ನಮ್ಗೆ ಡಿಸ್ಟರ್ಬ್ ಮಾಡೋದಿಲ್ಲ. ಸೊ ಕಂಪ್ಲೀಟಾಗಿ ಇಲ್ಲೊಂದು ಬ್ಯಾಂಡ್ ಹಾಕೋರಿ. ಈಗ ನಾನು ರೆಡಿ ಇದ್ದೀನಿ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಿಮಗೆ ಏನಿರ್ತೈತೆ ಅಂದ್ರೆ ಕ್ಲೆನ್ಸರ್ ಬಂದು ನಾನು ತೊಗೊಳಕತ್ತೀನಿ ಸಾಫ್ಟ್ ಟಚ್ ಪ್ರೊಫೆಷ್ನಲ್ ಡೀಪ್ ಕ್ಲೆನ್ಸರ್ ಲೋಷನ್ ಇದನ್ನು ಕ್ಲೆನ್ಸ್ ಮಾಡ್ಕೊಡ್ತೇನೆ ನಾನು. ಸೊ ಇದ್ರ ಕ್ಲೆನ್ಸ್ ಯಾಕೆ ಮಾಡ್ಕೋಬೇಕು ಅಂತಂದ್ರೆ ನಮ್ಮ ಫೇಸ್ ಒಳಗೆ ಆಲ್ರೆಡಿ ಆಯಿಲ್, ಡಸ್ಟ್, ಸೊ ಡೆಡ್ ಸ್ಕಿನ್ ಎಲ್ಲ ಇರ್ತೈತಿ. ಡೈರೆಕ್ಟಾಗಿ ನಾವು ಯಾವುದೇ ಫೇಸ್ ಕ್ರೀಮ್ನ ಹಾಕಬಾರ್ದು. ಸೊ ಹಾಗಾದ್ರೆ ಅದೇನು ವರ್ಕ್ ಆಗಂಗಿಲ್ಲ. ನೀವು ಫೇಶಿಯಲ್ ಅಥವಾ ಸ್ಕ್ರಬ್ಬರ್ ಕ್ರೀಮ್ ಹಾಕಿದ್ರು ಏನು ತೊಗೊಳ್ಳಲ್ಲ. ಯಾಕಂದ್ರೆ ಇಲ್ಲಿ ಕಸ ಐತಿ ಫೇಸ್ ಒಳಗೆ. ಈಗ ಒಂದು ಲೇಯರ್ ಡಸ್ಟ್ ಇರ್ತೈತಿ, ಗಲೀಜ್ ಇರ್ತೈತಿ. ಆ ಗಲೀಜ್ ಮೇಲೆ ನೀವೇನೋ ಒಳ್ಳೇದು ಹಾಕಿದ್ರು ಅದು ಫಿಲ್ಟರ್ ಆಗಿ ಹೋಗೋದು ಭಾಳ ಕಷ್ಟ. ಸೊ ಹಂಗಾಗಿ ಫಸ್ಟ್ ನಮ್ಮ ಫೇಸ್ನ ಯಾವಾಗಲೂ ಏನು ಡಸ್ಟ್ ಆಯಿಲ್ ಏನೈತೆ ಅದನ್ನೆಲ್ಲ ರಿಮೂವ್ ಮಾಡಿ ಒಕ್ಕಡ್ಬೇಕು. ಅದಾಗಿನ ಮೇಲೆ ನಿಮಗೆ ಏನೋ ನಿಮ್ಮ ಟ್ರೀಟ್ಮೆಂಟ್ ಏನೈತೆ ಡೈರೆಕ್ಟ್ ಸ್ಕಿನ್ಗೆ ಹೋಗಿ ಟ್ರೀಟ್ಮೆಂಟ್ ಆಗ್ತೈತಿ. ಆವಾಗ ನಿಮ್ಮ ಸ್ಕಿನ್ ಗ್ಲೋ ಆಗ್ತೈತಿ. ಓಕೆ, ಸೊ ಇಷ್ಟು ಅಮೌಂಟಿಂದ ನಾನು ಕ್ಲೆನ್ಸರ್ ತೊಗೊಳತ್ತೀನಿ. ನಿಮ್ಗೆ ಮತ್ತೊಂದು ಸ್ವಲ್ಪ ಬೇಕು ಅನ್ಸಿದ್ರೆ ಮತ್ತೆ ತಗೋರಿ. ನೀಟಾಗಿ 5 ಫಿಂಗರ್ಸ್ ಇರುತ್ತಲ್ಲ, ಈ 5 ಫಿಂಗರ್ಸಿಂದ ನೀಟಾಗಿ ಹಿಂಗೆ ಸ್ಕ್ರಬ್ ಮಾಡಿಕೊಡ್ರಿ. ಸೊ ಈ 2 ಫಿಂಗರ್ಸ್ ಸೀಸರ್ ಫಿಂಗರ್ಸ್ ಅಂತಾರ, ಇದರಿಂದನ ನಿಮ್ಗೆ ಡ್ರೈ ಫೀಲ್ ಆಗ್ತೈತಿ. ಇವಾಗೆಲ್ಲ ಸ್ಕಿನ್ಗೆ ಕ್ರೀಮ್ ಅಬ್ಸರ್ವ್ ಆಗ್ತದೆ. ಅಬ್ಸರ್ವ್ ಆದಮೇಲೆ ನಿಮ್ಗೆ ಇದು ಅನ್ಸುತ್ತೆ, ಅವಾಗ ಸ್ವಲ್ಪ ನೀರು ಟಚ್ ಮಾಡ್ಕೊರಿ. ಸೊ ಒಂದು ಬೌಲ್ ಒಳಗೆ ನಾನು ನೀರು ತೊಗೊಂಡೇನಿ. ನೀರು ತೊಗೊಂಡು ಒಂದು ಕಾಟನ್ದು ಟಿಶ್ಯೂ ತೊಗೊಂಡೇನಿ. ಇದು ಫೇಶಿಯಲ್ ಟಿಶ್ಯೂ, ನಾರ್ಮಲ್ ಟಿಶ್ಯೂ ಅಲ್ಲ, ಪೇಪರ್ ಟಿಶ್ಯೂ ಅಲ್ಲ, ಫೇಶಿಯಲ್ ಟಿಶ್ಯೂ. ಸೊ ಇದು ತೊಗೊಂಡು ಇಟ್ಕೋರಿ, ಕ್ಲೀನ್ ಆಗ್ತೈತಿ. ಇಲ್ಲ ಅಂದ್ರೆ ಕೆಲವರು ಏನು ಮಾಡ್ತಾರೆ, ಏನಂದ್ರೆ ಸ್ಪಾಂಜ್ ಇರ್ತೈತಿ, ಸ್ಪಾಂಜ್ ತೊಗೊಂಡು ಯೂಸ್ ಮಾಡ್ತಾರೆ. ಹಂಗೂ ಮಾಡ್ಕೊಬೋದು. ಸ್ವಲ್ಪ ನೀರು ತೊಗೋರಿ. ಈಗ ಮತ್ತು ಮಸಾಜ್.
ಇದು ಕ್ಲೆನ್ಸಿಂಗ್ ಎಷ್ಟು ತನ ಮಾಡಬೇಕು ಅಂತ ಇರುತ್ತೆ. 10 ನಿಮಿಷನೋ 15 ನಿಮಿಷ, ಜಸ್ಟ್ 5 ಮಿನಿಟ್ಸ್ ಅಷ್ಟೇ ನೀವು ಕ್ಲೆನ್ಸರ್ ಮಾಡ್ಕೊಂಡ್ರೆ ಮುಗೀತಾ. ಅದಾಗಿನ ಮೇಲೆ ವಾಶ್ ಮಾಡಬೇಕು. ಈಗ ನಂದು ಕ್ಲೆನ್ಸರ್ ಮುಗೀತು, 5 ಮಿನಿಟ್ಸ್ ಆಯ್ತು, ನಾನು ಇದನ್ನು ವಾಶ್ ಮಾಡಿ. ಸೊ ಇದು ಟಿಶ್ಯೂ ಐತಲ್ಲ, ಈ ಟಿಶ್ಯೂ ತೊಗೋರಿ, ನೀಟಾಗಿ ಹಿಂಗೆ ವಾಶ್ ಆಫ್ ಮಾಡ್ಕೊರಿ. ನಿಮ್ದು ಏನು ಕ್ರೀಮ್ ಐತಿ ಇದ್ರಾಗ ಗೊತ್ತಾಗ್ತದೆ ನಿಮ್ದು ಏನೋ ಡಸ್ಟ್ ಏನಿದ್ರು. ಸೊ ಇವಾಗ ನೋಡ್ರಿ ಕ್ಲೀನ್ ಮಾಡ್ಕೊಂಡಿನಿ. ನೆಕ್ಸ್ಟ್ ಏನಂತಂದ್ರೆ ಡಿಟಾನ್ ಪ್ಯಾಕ್ ಹಾಕೊಳ್ಳೋಣ. ಈಗ ನೆಕ್ಸ್ಟ್ ನನ್ನ ಕಡೆ ಇರೋದು ಡಿಟಾನ್ ಪ್ರಿನೆಕ್ಸ್ ಪ್ರೊಫೆಷ್ನಲ್ಲ. ಸೊ ಇದು ಈಕ್ವಲ್ ಟು ನಿಮ್ಗೆ ಏನಂತಂದ್ರೆ ರಾಗ ಪ್ರೊಫೆಷ್ನಲ್ ಡಿಟಾನ್ ಪ್ಯಾಕ್ನ ನೋಡಿರ್ಬೇಕಾ. ಸೊ ಅದೇ ಥರನ ಇದು ಕೂಡ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತೈತೆ ಅಂದರೆ ಇದು ನಿಮ್ಮ ಟ್ಯಾನ್ ಎಷ್ಟು ಇರಲಿ ಅದನ್ನು ಆಲ್ಮೋಸ್ಟ್ ಕಡಿಮೆ ಮಾಡ್ತೈತಿ. ಸೊ ಒಂದು ಫಸ್ಟ್ ಟೈಮರ್ ಇದ್ರೆ ಫಸ್ಟ್ ಟೈಮ್ ಹಾಕೊಂಡು ಒಂದು 80% ಕಡಿಮೆ ಮಾಡ್ತೈತಿ. ಸೊ ನೀವು ಹೆವಿ ಟ್ಯಾನ್ ಇದ್ದಾಗ 2 ಟೈಮ್ಸ್ ವೀಕ್ಲಿ ಹಾಕೊಂಡ್ರೆ ಭಾಳ ಕಡಿಮೆ ಮಾಡ್ತೈತಿ. ನೆಕ್ಸ್ಟ್ ಏನಂತಂದ್ರೆ ಇದು ರಿಯಲಿ ನಂಗೆ ಭಾಳ ಇಷ್ಟ ಆಗುತ್ತೆ. ನನ್ನ ಕ್ಲೈಂಟ್ ಕಡೆಯಿಂದ ಭಾಳ ಒಳ್ಳೆ ರಿವ್ಯೂ ಸಿಕ್ಕೈತಿ ಇದರಿಂದ. ಇದು ಡಿಟಾನ್ ಪ್ರಿನೆಕ್ಸ್ ಪ್ರೊಫೆಷ್ನಲ್ ಅಂತ. ಸೊ ಇದನ್ನ ಈಗ ನಾನು ಟ್ಯಾನ್ ಹಾಕೋತೀನಿ. ಸೊ ಇಷ್ಟು ನಾನು ಡಿಟಾನ್ ಪ್ಯಾಕ್ ತೊಗೊಂಡೇನಿ. ಇವಾಗ ಈ ಪ್ಯಾಕ್ ಏನೈತಲ್ಲ ಕಂಪ್ಲೀಟ್ ಫೇಸ್ಗೆ ಅಷ್ಟೇ ಹಾಕೋತೀನಿ. ನಿಮ್ಗೆ ಏನಾದರೂ ನೆಕ್ ಈ ಸೈಡ್ ಏನು ಬೇಕಿದ್ರು ನೀವು ತೊಗೋಬೋದು. ಸೊ ನನಗಿಷ್ಟು ಸಾಕು. ಇವಾಗ ನಾನು ಇದನ್ನು ಪ್ಯಾಕ್ ಹಾಕಿದ್ದೇನೈತಲ್ಲ ಇದನ್ನು 10 to 15 ಮಿನಿಟ್ಸ್, 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಲಾಸ್ಟ್, ಅದಕ್ಕಿಂತ ಜಾಸ್ತಿ ತನಕ ಬಿಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಸ್ಕಿನ್ಗೆ ಅಲರ್ಜಿ, ಡ್ಯಾಮೇಜ್, ಸ್ಕಿನ್ ಹಾಳಾಗೋದ್ರಿಂದ ಪ್ರಾಬ್ಲಮ್ ಆಗ್ತೈತಿ. ಸೊ ಲಾಸ್ಟ್ ನಾನು 10 to 15 ಮಿನಿಟ್ಸ್ ಒಳಗೆ ನಾನು ಇದನ್ನು ವಾಶ್ ಮಾಡ್ತೀನಿ. ಇವಾಗ ನೋಡ್ರಿ ನಂದು ಆಲ್ಮೋಸ್ಟ್ 10 ಮಿನಿಟ್ಸ್ ಆಯ್ತು. ನಾ ಹಾರ್ಡ್ಲಿ 10 ಮಿನಿಟ್ಸ್ ಅಷ್ಟು ಬಿಡ್ತೀನಿ ನನ್ನ ಸ್ಕಿನ್ ಮೇಲೆ ಡಿಟಾನ್ ಪ್ಯಾಕ್. ಸೊ ಇದ್ರೊಳಗೆ ನಾ ಮಾತಾಡೋಂಗೂ ಇಲ್ಲ ಫುಲ್, ಯಾಕಂದ್ರೆ ಪ್ಯಾಕ್ ಫುಲ್ ಟೈಟ್ ಆಗಿರುತ್ತೆ. ಇನ್ ಕೇಸ್ ನಾ ಮಾತಾಡಿದ್ರೆ ರಿಂಕಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಯಾವುದೇ ಒಂದು ನೀವು ಫಸ್ಟ್ ಡಿಟಾನ್ ಪ್ಯಾಕ್ ಏನಾದ್ರೂ ಹಾಕೊಡ್ರಿ, ಬರೀ ಸ್ಕ್ರಬ್ಬಿಗೆ ಅಷ್ಟು ಸ್ಟೀಮ್ ತೊಗೊಳಂಗಿಲ್ಲ. ಡಿಟಾನ್ ಪ್ಯಾಕ್ ಏನು ಹಾಕೊಂತಿರಲ್ಲ ಫೈನಲ್ ಆಗಿ ಇನ್ನೂ ಒಂದು 10 ಮಿನಿಟ್ಸ್ ಐತನಷ್ಟ್ರಾಗ ನೀವೇನು ಮಾಡ್ರಿ ಈ ಥರ ಒಂದು ಸ್ಟೀಮ್ ತಗೋರಿ. ಸ್ಟೀಮ್ ತಗೊಳ್ಳೋದ್ರಿಂದ ನಿಮ್ಗೆ ಇನ್ನೂ ಬೆಸ್ಟ್ ರಿಸಲ್ಟ್ ಬರುತ್ತೆ. ಜಸ್ಟ್ ಪ್ಯಾಕ್ ಹಾಕಿ ರಿಮೂವ್ ಮಾಡೋಕ್ಕಿಂತ ಒಂದು 5 ಮಿನಿಟ್ಸ್ ಅಂದ್ರೆ ಒಂದು 3 to 5 ಮಿನಿಟ್ಸ್ ಅಷ್ಟೇ ಸ್ಟೀಮ್ ತಗೊಳ್ರಿ. ಸ್ಟೀಮ್ ತಗೊಳ್ಳೋದ್ರಿಂದ ನಿಮ್ಗೆ ಇನ್ನೂ ಆ ಪ್ಯಾಕ್ ಏನೈತಲ್ಲ ಹೈಲಿ ವರ್ಕ್ ಆಗುತ್ತೆ. ಇವಾಗ ನಾನು ಸ್ಟೀಮ್ ತಗೊಂಡೆ ನೋಡ್ರಿ. ತಗೊಂಡ್ಬಿಟ್ಟು ಏನು ಮಾಡಬೇಕು, ಡೈರೆಕ್ಟ್ ಆಗಿ ಪ್ಯಾಕ್ನ ರಿಮೂವ್ ಮಾಡಬಾರ್ದು. ಅದಕ್ಕೂ ಮುಂಚೆ 2 ಮಿನಿಟ್ಸ್ ಮಸಾಜ್ ಮಾಡಬೇಕು. ನಿಮ್ಮ ಕೈನ ನೀರಲ್ಲೆದ್ದಿ ಮಸಾಜ್ ಮಾಡೋದ್ರಿಂದ ಮತ್ತೆ ನಿಮ್ಗೆ ಏನಾಗ್ತೈತಿ 2 ಮಿನಿಟ್ಸ್ ಸ್ವಲ್ಪ ಕೈನ ಏನಂದ್ರೆ ಹಸಿಗೈ ಮಾಡಿಕೊಂಡು ಮತ್ತೆ ಏನು ಮಾಡ್ಬೇಕು, ನೀವು ಫೇಸ್ ಚೆನ್ನಾಗಿರುತ್ತೆ ಅಂದ್ರೆ ಆಂಟಿ ಏಜಿಂಗ್ ಇರುತ್ತೆ. ಡೈರೆಕ್ಟ್ ರಿಮೂವ್ ಮಾಡೋದ್ರಿಂದ ಪ್ಯಾಕ್ ಟೈಟ್ ಇರುತ್ತೆ, ಅಲ್ಲಿ ಸ್ಕಿನ್ಗೆ ಏನಾಗುತ್ತೆ, ಸ್ಕಿನ್ ಲೂಸ್ ಆಗೋ ಚಾನ್ಸಸ್ ಇರುತ್ತೆ, ರಿಂಕಲ್ಸ್ ಬೀಳೋ ಚಾನ್ಸ್ ಇರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡಿ ಈ ತರ 2 ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ. ಆಮೇಲೆ ಪ್ಯಾಕ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿ. ಇವಾಗ ನೋಡ್ರಿ ಈ ಥರ ಟಿಶ್ಯೂ ಇಂದ ನೀಟಾಗಿ ಎಲ್ಲಾನು ನಾನು ಟ್ಯಾನ್ ಪ್ಯಾಕ್ನ ರಿಮೂವ್ ಮಾಡ್ಕೊಂಡೇನಿ. ಕ್ರೀಮ್ನ ನೀಟಾಗಿ ತೆಗೀರಿ, ಅಂದ್ರೆ ಮತ್ತೆ ನೆಕ್ಸ್ಟ್ ಸ್ಕ್ರಬ್ ಮಾಡುವಾಗ ಈ ಕ್ರೀಮ್ ಅದನ್ನು ಮಿಕ್ಸ್ ಆಗಬಾರ್ದು. ಸೊ ಕಂಪ್ಲೀಟ್ ಆಗಿ ಎಲ್ಲ ಕ್ರೀಮ್ನ ನೀಟಾಗಿ ತೊಳ್ಕೊಂಡು ಇವಾಗ ನೆಕ್ಸ್ಟ್ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಣ. ನೋಡ್ರಿ ಡಿಟ್ಯಾನ್ ರಿಮೂವ್ ಮಾಡ್ಕೊಂಡೇನಿ. ಏನು ಸಡನ್ನಾಗಿ ರಿಸಲ್ಟ್ ಬಂತಾ, ಫೇಸ್ ಎಲ್ಲ ವೈಟ್ ಆಯ್ತಾ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಏನಿಲ್ಲ, ಒಂದು 2 ಡೇಸ್ ಆಗುತ್ತೆ. ನಾಳೆ ಅಥವಾ ನೆಕ್ಸ್ಟ್ ಡೇ ನಿಮ್ಗೆ ಏನಾಗಿರುತ್ತೆ ಅಂದರೆ ಸ್ವಲ್ಪ ರಿಸಲ್ಟ್ ಕಾಣಿಸುತ್ತೆ. ನಿಮ್ಮ ಫೇಸಲ್ಲಿ ಟ್ಯಾನ್ ಎಲ್ಲ ರಿಮೂವ್ ಆಗಿ ಡಿಟ್ಯಾನಿಂಗ್ ಎಲ್ಲ ಆಗಿರುತ್ತಲ್ಲ, ಸೊ ಹಾಗಾಗಿ ಒಂದು ಗ್ಲೋ ಇರುತ್ತೆ. ಯಾವುದೇ ಫೇಶಿಯಲ್ ಅಥವಾ ಕ್ಲೀನಪ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ಡಿಟ್ಯಾನಿಂಗ್ ಮಾಡಿಕೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಡೈರೆಕ್ಟಾಗಿ ನೀವು ಫೇಸಲ್ಲೆಲ್ಲ ಟ್ಯಾನ್ ಇರುತ್ತೆ, ಹೋಗ್ಬಿಟ್ಟು ಫೇಶಿಯಲ್ ಅಥವಾ ಇದನ್ನು ನೀವು ಕ್ಲೀನಪ್ ಮಾಡಿಕೊಂಡ್ರೆ ವರ್ಕ್ ಆಗೋಲ್ಲ. ಬರ್ಬೋದು ಗ್ಲೋ ಸ್ವಲ್ಪ ಒಂದು 50-60% ಮಾತ್ರ, ನೀವು ಎಕ್ಸ್ಪೆಕ್ಟೇಷನ್ ಏನು ಬರೋಂಗಿಲ್ಲ. ಯಾಕಂದರೆ ಫೇಸಲ್ಲಿ ಟ್ಯಾನ್ ಇರುತ್ತೆ. ಸೊ ಹಾಗಾಗಿ ಅವಾಯ್ಡ್ ಮಾಡಿರಿ. ಯಾವಾಗಲೂ ನೀವು ಡಿಟ್ಯಾನ್ ಫಸ್ಟ್ ಪ್ರಿಫರ್ ಮಾಡಿರಿ, ಅದಾಗಿದ ಮೇಲೆ ಯುವರ್ ಚಾಯ್ಸ್ ಕ್ಲೀನಪ್ ಅಥವಾ ಫೇಶಿಯಲ್ ತೊಗೊಳ್ಳಿ. ಓಕೆ, ಈಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಸ್ಕ್ರಬ್ಬಿಂಗ್ ಮಾಡ್ಬೋದು. ಸೊ ಸ್ಕ್ರಬ್ಬಿಂಗಿಗೆ ನಾನು ಆಲ್ಮೋಸ್ಟ್ ಎಲ್ಲ ಕ್ರೀಮ್ ತೊಗೊಂಡೇನಿ. ಸೊ ಎಷ್ಟು ಅಂತಂದರೆ ಇಷ್ಟು ಕ್ರೀಮ್ ತೊಗೊಂಡೇನಿ. ಜಸ್ಟ್ ನಿಮ್ಗೆ 1/2 ಸ್ಪೂನ್ ನಾನು ಎಷ್ಟು ತೊಗೊಂಡೇನಿ. ಈಗ ನೀಟಾಗಿ ಹಿಂಗೆ ಹಚ್ಕೊಂಡ್ಬರ್ತೀನಿ. ಕ್ರೀಮ್ನೆಲ್ಲ ನೀಟಾಗಿ ಫೇಸಿಗೆ ಅಪ್ಲೈ ಮಾಡಿರಿ. ಅದಾಗಿದ ಮೇಲೆಲ್ಲ ಸ್ಕ್ರಬ್ಬಿಂಗ್ ಮಾಡ್ಕೋರಿ, ಅಂದ್ರೆ ನೀಟಾಗಿ ರೌಂಡ್ ಮಸಾಜ್ ಕೊಟ್ಕೋರಿ ಫೇಸ್ ತುಂಬ. ನಿಮ್ಗೆ ನೆಕ್ಕಿಗೂ ಬೇಕಂದ್ರೆ ಸೆಲ್ಫ್ ಮಾಡ್ಕೊಳ್ಳುವಾಗ ನೆಕ್ ಕೂಡ ಮಸಾಜ್ ಮಾಡ್ಕೋರಿ. ಸೊ ಹಿಂಗೆ ಜಾ ಲೈನ್, ನೋಸ್, ಚಿಕ್ಸ್ ಮತ್ತು ಫೋರ್ ಹೆಡ್ ಪ್ರತಿಯೊಂದನ್ನು ರೌಂಡ್ ಮಸಾಜ್ ಕೊಡ್ರಿ. ಸ್ಕ್ರಬ್ಬಿಂಗ್ ಮಾಡುವಾಗ ಜಾಸ್ತಿ ಯಾವುದು ಸ್ಟೆಪ್ಸ್ ಇರಲ್ಲ, ಎಲ್ಲಾನು ಪ್ರೊಸೀಜರ್ ಅಂದರೆ ಮಸಾಜಿಂಗ್ ಕೊಡ್ಬೇಕನ್ನಂಗಿಲ್ಲ. ಜಸ್ಟ್ ರೌಂಡ್ ಮಸಾಜ್ ಸಾಕ. ಈ ಥರ ಜಾ ಲೈನಿಗೆ ಕೊಟ್ಕೋರಿ. ಜಾ ಲೈನ್ ಕೂಡ ಈ ಥರ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ.
ಇವಾಗ ಎಕ್ಸಾಕ್ಟ್ಲಿ 5 ಮಿನಿಟ್ಸ್ ಅಷ್ಟ ನೀವು ಮಸಾಜ್ ಮಾಡ್ಕೋಬೇಕ್ರಿ. ಸ್ಕ್ರಬ್ನ ಜಾಸ್ತಿ ಹೊತ್ತು ಮಾಡ್ಕೋಬಾರ್ದು, ಯಾಕಂದ್ರೆ ಸ್ಕಿನ್ ಹಾಳಾಕತ್ತ. ಅದರಲ್ಲಿ ಸ್ಕ್ರಬ್ಬಲ್ಲಿ ಸೀಡ್ಸ್ ಇರುತ್ತೆ, ಸೊ ಸ್ಕಿನ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಜಸ್ಟ್ 5 ಮಿನಿಟ್ಸನ್ನ ಸ್ಕ್ರಬ್ ಮಾಡ್ಕೊರಿ. ಅದನ್ನ ನೆಕ್ಸ್ಟ್ ಸ್ಟೀಮ್ ತಗೋರಿ. ಸ್ಟೀಮ್ ತಗೊಳಗೂ 1-2 ಸ್ಟೆಪ್ ನೀವು ಮಸಾಜ್ ಮಾಡ್ಕೊಡ್ರಿ, ಅದು ಕೂಡ ಒಳ್ಳೆ ರಿಸಲ್ಟ್ ಬರ್ತೈತಿ. ಈ ಥರ ಸ್ಟೀಮ್ ತಗೊಂಡು ಕುತ್ಕೋರಿ ಒಂದು 5 ಮಿನಿಟ್ಸ್. ಡ್ರೈ ಸ್ಕಿನ್ ಇದ್ರೆ 5 ಮಿನಿಟ್ಸ್ ತಗೋರಿ, ಆಯಿಲಿ ಸ್ಕಿನ್ ಇದ್ರೆ ಒಂದು 6 to 7 ಮಿನಿಟ್ಸ್ ತಗೋರಿ. ಸೊ ಒಂದು 2-3 ಟೈಮ್ಸ್ ಜಾಸ್ತಿ ತಗೋರಿ, ಓಕೆನಾ? ಜಸ್ಟ್ 2-3 ಮಿನಿಟ್ಸ್ ಅಷ್ಟೇ, ಮಾತ್ರ ಟೈಮ್ಸ್ ಅಲ್ಲ. ಸ್ಟೀಮ್ ಮುಗಿದ್ಮೇಲೆ ಎಲ್ಲಾನು ಫೇಸ್ನ ಟಿಶ್ಯೂಯಿಂದ ಕ್ಲೀನ್ ಮಾಡ್ಕೋರಿ. ಇವಾಗ ಕಂಪ್ಲೀಟ್ ಫೇಸ್ನ ಕ್ಲೀನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಪ್ಯಾಕ್ ಹಾಕೋಬೇಕು ನೋಡ್ರಿ. ಇವಾಗ ಎಲ್ಲನೂ ಫೇಸ್ ಕ್ಲೀನ್ ಮಾಡ್ಕೊಂಡೆ. ಅಂದ್ರೆ ಏನು ಸ್ಕ್ರಬ್ಬರ್ ಜಸ್ಟ್ 5 ಮಿನಿಟ್ಸ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಮಾಡ್ಕೋಬೇಡ್ರಿ, ಸ್ಕಿನ್ ಹಾಳಾಗ್ತೈತಿ. ಸೊ ಅದ್ರ ಭಾಳ ಹಾರ್ಡ್ ಇರ್ತೈತಿ, ಸೀಡ್ಸ್ ಇರುತ್ತೆ ಅದ್ರಾಗ. ಸೊ ಅದರಿಂದ ನಮ್ಮ ಸ್ಕಿನ್ ಹಾಳಾಗೋ ಚಾನ್ಸಸ್ ಇರ್ತೈತಿ. ನಂದು ಡ್ರೈ ಸ್ಕಿನ್ ಓಕೆ, ಒಂದು ಲೆವೆಲ್ ತಡ್ಕೋತೈತಿ. ಬಟ್ ಆಯಿಲಿ ಸ್ಕಿನ್ ಎಲ್ಲ ಜಾಸ್ತಿ ಹೊತ್ತು ಮಾಡೋಕೆ ಹೋಗ್ರಿ. ಯಾರಿಗೆ ಪಿಂಪಲ್ಸ್ ಇರುತ್ತಾ ಮತ್ತು ಆಯಿಲಿ ಸ್ಕಿನ್ ಜಾಸ್ತಿ ಯಾರೈತೆ ಅವರು ಸ್ಕ್ರಬ್ಬಿಂಗ್ ಮೋರ್ ದ್ಯಾನ್ 5 ಮಿನಿಟ್ಸ್, ಜಸ್ಟ್ 3 ಮಿನಿಟ್ಸ್ ಆದರೆ ಎನಫ್ ಅಂತ ಹೇಳ್ತೀನಿ ನಾನು ಡ್ರೈ ಸ್ಕಿನ್ ಇರೋದೇ 5 ಮಿನಿಟ್ಸ್ ಮೇಲೆ ಜಾಸ್ತಿ ಮಾಡಲ್ಲ. ಈಗ ನೆಕ್ಸ್ಟ್ ನಾನು ಪ್ಯಾಕ್ ಹಾಕೋತೀನಿ ನೋಡಿ. ದ ಕ್ಲೀನಪ್ಪಲ್ಲಿ ನಿಮ್ಗೆ ಒಂದು 2 ಸ್ಟೆಪ್ಸ್ ಅಷ್ಟೇ, 3 ಸ್ಟೆಪ್ಸ್ ಓನ್ಲಿ. ಕ್ಲೆನ್ಸರು, ನೆಕ್ಸ್ಟ್ ಸ್ಕ್ರಬ್ಬರ್ ಆ್ಯಂಡ್ ಪ್ಯಾಕ್ ಬರುತ್ತೆ. ನಾನು ನೆಕ್ಸ್ಟ್ ಅಡಿಷ್ನಲ್ ಆಗಿ ಡಿಟ್ಯಾನ್ ಹಾಕೊಂಡಿದ್ದೆ. ಡಿಟ್ಯಾನ್ ಹಾಕೊಂಡ್ರೆ 4 ಸ್ಟೆಪ್ ಆಗುತ್ತೆ. ಬಟ್ ನಿಮಗೆ ಮಸಾಜಿಂಗ್ ಅದು ಏನೂ ಬರಲ್ಲ ಕ್ಲೀನಪ್ಪಲ್ಲಿ, ಯಾಕಂದರೆ ಇದರಲ್ಲಿ ಬರೀ ಸ್ಕ್ರಬ್ ಇರುತ್ತೆ. ಸ್ಕ್ರಬ್ಬಲ್ಲಿ ರೌಂಡ್ ಮಸಾಜ್ ಅಷ್ಟೇ ಮಾಡೋದು, ಅದಾಗಿದ ಮೇಲೆ ಪ್ಯಾಕ್ ಹಾಕೋದು. ಸೊ ಇದರಲ್ಲಿ ನಿಮಗೆ ಸ್ಪೆಷಲಾಗಿ ಕ್ರೀಮ್ ಮಸಾಜ್ ಅಂತ ಏನೂ ಬರಲ್ಲ. ನೀವು ಫೇಶಿಯಲ್ ತೊಗೊಂಡ್ರೆ ಫೇಶಿಯಲ್ ಒಳಗೆ ಏನಾಗ್ತೈತೆ ಅಂದ್ರೆ ಜೆಲ್ ಮಸಾಜ್, ಕ್ರೀಮ್ ಮಸಾಜ್ ಅಂತ 2 ಸ್ಟೆಪ್ 2 ಎಕ್ಸ್ಟ್ರಾ ಬರುತ್ತೆ ನಿಮಗೆ. ಬಿಕಾಸ್ ಅದು ಇನ್ನೂ ನಿಮ್ಮ ಗ್ಲೋ ಬರಲಿಕ್ಕೆ. ಕ್ಲೀನಪ್ಪಲ್ಲಿ ಆ ಥರ ಬರೋದಿಲ್ಲ. ಇವಾಗ ನಾನು ಡೈರೆಕ್ಟಾಗಿ ನನ್ನೇನು ಸ್ಕ್ರಬ್ಬಿಂಗ್ ಮುಗ್ದಿದೆ, ಇವಾಗ ನಾನು ಏನಂದರೆ ಮಾಸ್ಕ್ ಹಾಕೋತೀನಿ. ಒಂದಷ್ಟು ಮಾಸ್ಕ್ ತೊಗೊಂಡೇನಿ. ಇವಾಗ ಇಲ್ಲಿ ನೋಡಿದೆ ನೀವು ಹೌಸ್ ಫುಲ್ ನೋಡ್ಬೋದು. ಸೊ ಇವಾಗ ಇದನ್ನೆಲ್ಲ ಕವರ್ ಮಾಡ್ತೀನಿ. ಇವಾಗ ಮಾಸ್ಕ್ ಹಾಕೋರಿ, ಅಂದ್ರೆ ಲಾಸ್ಟ್ ಪ್ಯಾಕ್ ರೀ ಇದು. ಇದನ್ನ ಹಾಕೊಳ್ಳುವಾಗ ಕೇರ್ಫುಲ್ ಆಗಿರಿ. ಎಲ್ಲ ಕ್ರೀಮ್ನೆಲ್ಲ ವಾಶ್ ಮಾಡಿ ನೀಟ್ ಕ್ಲೀನ್ ಇರ್ಬೇಕು ಫೇಸ್. ಅದಾಗಿದ್ಮೇಲೆ ಈ ತರ ಕ್ರೀಮ್ನ ಮಾಸ್ಕ್ ಹಾಕೋರಿ. ಮಾಸ್ಕ್ ಹಾಕೊಂಡ್ಮೇಲೆ ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು, ನಗ್ಬಾರ್ದು, ಬಾಯಿ ಓಪನ್ ಮಾಡಬಾರ್ದು. ಯಾಕಂದ್ರೆ ಪ್ಯಾಕ್ನ ಭಾಳ ನಮ್ಮ ಫೇಸ್ಗೆ ವರ್ಕ್ ಮಾಡ್ತೈತ್ರಿ. ಅದು ಹಾಕೊಂಡು ನಾವು ಮಾಸ್ಕ್ ಹಾಕೊಂಡು ಏನಾದರೂ ಮಾತಾಡೋದು ಮಾಡಿದ್ರೆ ರಿಂಕಲ್ಸ್ ಬೀಳುತ್ತೆ. ಸೊ ಮತ್ತೆ ನಿಮ್ಮ ಫೇಸ್ ಏನು ಗ್ಲೋ ಬರುತ್ತೆ, ಕರೆ ನಿಜವಾಗ್ಲೂ ಸ್ಕಿನ್ ಟೈಟನ್ ಇರಲ್ಲ, ಲೂಸ್ ಆಗುತ್ತೆ. ಸೊ ಅದ ಕಾರಣದಿಂದ ಯಾವುದೇ ಕಾರಣಕ್ಕೆ ನೀವು ಮಾತಾಡಬಾರ್ದು. ಇವಾಗ ಪ್ಯಾಕಿಗೆ 10 ನಿಮಿಷ ಬಿಟ್ಟಿದೆ, 10 ನಿಮಿಷ ಆಗಿದೆ ನೋಡ್ರಿ. ನೆಕ್ಸ್ಟ್ ನಾನು ಡೈರೆಕ್ಟಾಗಿ ಪ್ಯಾಕ್ನ ರಿಮೂವ್ ಮಾಡಲ್ಲ. ಇವಾಗ ಕೂಡ ಸೇಮ್ ಮೆಥಡ್. ಕೈಗೆ ಸ್ವಲ್ಪ ನೀರು ಹಚ್ಕೊರಿ, 2 ಮಿನಿಟ್ಸ್ ಎಕ್ಸಾಕ್ಟ್ಲಿ ನಿಮ್ಮ ಫೇಸ್ಗೆ ಮಸಾಜ್ ಕೊಡ್ರಿ. ಮಸಾಜ್ ಕೊಟ್ಟು ನೀವು ಪ್ಯಾಕ್ ರಿಮೂವ್ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಹಂಗೆ ಸ್ಕಿನ್ ಮಾಯ್ಶ್ಚರ್ ಕೂಡ ಚೆನ್ನಾಗಿರುತ್ತೆ, ಸ್ಕಿನ್ ಟೈಟನ್ ಇರುತ್ತೆ. ಇದರಿಂದ ನೀವು ಭಾಳ ಯಂಗ್ ಕಾಣ್ತೀರಿ, ಆಂಟಿ ಏಜಿಂಗ್ ಕಾಣ್ತೀರಿ, ಓಕೆನಾ? ಸೊ ಇದು ಅಂತಲ್ಲ, ಫೇಸ್ಗೆ ನೀವು ಯಾವುದೋ ಕ್ರೀಮ್ ಹಾಕೋರಿ, ಪ್ಯಾಕ್ ಹಾಕೋರಿ, ಫೈನಲ್ ಆಗಿ ನೀವು ರಿಮೂವ್ ಮಾಡುವಾಗ 2 ಮಿನಿಟ್ಸ್ ಮಸಾಜ್ ಕೊಟ್ಟನ್ನ ರಿಮೂವ್ ಮಾಡಿದ್ರೆ ನಿಮ್ಗೊಂದು ಬೆಸ್ಟ್ ರಿಸಲ್ಟ್ ಸಿಗ್ತೈತೆ ನೋಡ್ರಿ. ಇವಾಗ ಏನ್ ಮಾಡ್ರಿ, ಟಿಶ್ಯೂ ತಗೊಂಡ್ರೆ ನೀಟಾಗಿ ಫೇಸ್ ಎಲ್ಲ ಕ್ಲೀನ್ ಮಾಡ್ಕೋರಿ. ನಿಮ್ ಕ್ಲೀನ್ ಅಪ್ ಪ್ರೊಸೀಜರ್ ಇಲ್ಲಿಗೆ ಮುಗಿತೆ. ಕಂಪ್ಲೀಟ್ ಫೇಸ್ ಕ್ಲೀನ್ ಮಾಡ್ಕೊಂಡು ಲಾಸ್ಟಿಗೆ ಮುಖ ತೊಳ್ಕೊರಿ. ಕಂಪ್ಲೀಟ್ ಆಗಿ ಏನಿದೆ ಮಾಸ್ಕ್ ಹಾಕೊಂಡ್ಮೇಲೆ ಮತ್ತೇನು ಡೈರೆಕ್ಟಾಗಿ ತೆಗಿಯೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಸೊ ಸ್ಕಿನ್ ಎಲ್ಲ ಟೈಟ್ ಇರುತ್ತೆ, ಮತ್ತು ನಿಮ್ಮ ಸ್ಕಿನ್ನೆಲ್ಲ ರಿಂಕಲ್ಸ್ ಸ್ಟಾರ್ಟ್ ಆಗ್ಬೋದು. ಸೊ ಒಂದು 2 ಮಿನಿಟ್ಸ್ ನೀರು ತೊಗೊಂಡು ನೀಟಾಗಿ 2 ಮಿನಿಟ್ಸ್ ಮಸಾಜ್ ಮಾಡಿರಿ. ಅದಾಗಿದ್ಮೇಲೆ ಮತ್ತೆ ಈ ಥರ ಎಲ್ಲ ಕ್ರೀಮ್ನ ಆಫ್ ಮಾಡ್ಕೊಳ್ರಿ. ಸೊ ಕಂಪ್ಲೀಟಾಗಿ ನಾನು ಮಾಡಿದೆ, ನನ್ನ ಕ್ಲೀನಪ್ ಪ್ರೊಸೀಜರ್ ಮುಗೀತು ಇಲ್ಲಿಗೆ. ಈಗ ನೆಕ್ಸ್ಟ್ ಸ್ವಲ್ಪ ಫೇಸ್ ವಾಶ್ ಮಾಡಿ ಫ್ರೆಶ್ ಆಗ್ತೀವಿ.